ಎಲ್ಲಾ ಕ್ರಿಕೆಟ್ ಪ್ರೇಕ್ಷಕರಿಗೂ ಸ್ವಾಗತ. ಸೀಟ್ ಬೆಲ್ಟ್ ಕಟ್ಕೊಳ್ಳಿ, ಯಾಕಂದ್ರೆ IPL ಪ್ಲೇ ಆಫ್ ಅನ್ನೋ ಮಹಾಯುದ್ಧ ಈಗ ಟೇಕ್ ಆಫ್ ಆಗೋದಕ್ಕೆ ರೆಡಿ ಆಗಿದೆ. ಒಂದು ಕಡೆ ಬೆಂಕಿ ಅಂತ ಹೊತ್ತಿ ಉರಿಯುತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮತ್ತೊಂದು ಕಡೆ ಕನ್ಸಿಸ್ಟೆನ್ಸಿ ಅನ್ನೋ ವೆಪನ್ ಇಟ್ಕೊಂಡು ಬಂದಿರುವ ಗುಜರಾತ್ ಟೈಟನ್. ಇದು ಕೇವಲ ಒಂದು ಪಂದ್ಯ ಅಲ್ಲ ಗುರು, ಇದು ಪ್ರೆಷರ್, ಪ್ಯಾಷನ್, ಲೆಗಸಿ ಮತ್ತು ಟ್ರೋಫಿಗಾಗಿ ನಡೆಯೋ ಬದುಕುಳಿಯುವ ಯುದ್ಧ, ಅಂದ್ರೆ ಸರ್ವೈವಲ್ ವಾರ್. ನಾವು ಇವತ್ತು ಫುಲ್ ಟ್ಯಾಕ್ಟಿಕಲ್ ಬ್ರೇಕ್ ಡೌನ್ ಮಾಡೋಣ. RCB ವರ್ಸಸ್ GT ಪ್ಲೇ ಆಫ್ ಮ್ಯಾಚ್ ಪ್ರಿವ್ಯೂ, ಕ್ವಾಲಿಫೈಯರ್ ಒನ್ ಯಾರು ಸ್ಟ್ರಾಂಗ್, ಯಾರು ವೀಕ್, ಯಾರು ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ, ಮತ್ತೆ ಯಾರು RCB ವರ್ಸಸ್ GT ಕ್ವಾಲಿಫೈಯರ್ ಒನ್ ಗೆದ್ದು ನೇರವಾಗಿ ಫೈನಲ್ ಗೆ ಹಾರ್ತಾರೆ. ಕೊನೆವರೆಗೂ ವಿಡಿಯೋ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಾನು ಪ್ರೆಡಿಕ್ಟ್ ಮಾಡ್ತೀನಿ ಈ GT ವರ್ಸಸ್ RCB ಪ್ಲೇ ಆಫ್ ಕ್ವಾಲಿಫೈಯರ್ ಒನ್ ಪಂದ್ಯದಲ್ಲಿ ಗೇಮ್ ಚೇಂಜರ್ ಯಾರು ಅಂತ. RCB ವರ್ಸಸ್ GT ಪ್ಲೇ ಆಫ್ ಮ್ಯಾಚ್ Q1 ಪ್ರಿವ್ಯೂ ಮೊದಲು ವೆನ್ಯೂ ಬಗ್ಗೆ ಮಾತಾಡಬೇಕು. ಧರ್ಮಶಾಲಾ ಅಂದ್ರೆ ಬ್ಯೂಟಿ ಮಾತ್ರ ಅಲ್ಲ ಗುರು, ಅಲ್ಲಿ ಫಾಸ್ಟ್ ಬೌಲರ್ಸ್ ಗೆ ಹೆವನ್ ಅಂದ್ರೆ ಸ್ವರ್ಗ. ಇಲ್ಲಿನ ಸ್ಟಾಟ್ಸ್ ನೋಡಿದ್ರೆ ಶಾಕ್ ಆಗ್ತೀರಾ. 82% ಓವರ್ಸ್ ಫಾಸ್ಟ್ ಬೌಲರ್ಸ್ ಹಾಕಿದ್ದಾರೆ, 86% ವಿಕೆಟ್ಸ್ ಫಾಸ್ಟ್ ಬೌಲರ್ಸ್ ತೆಗೆದಿದ್ದಾರೆ. ಧರ್ಮಶಾಲಾ ಅಲ್ಲಿ ಅವರೇಜ್ ಸ್ಕೋರ್ 213. ಅಂದ್ರೆ ಸಿಂಪಲ್ ಲಾಜಿಕ್, ಇದು ಬ್ಯಾಟಿಂಗ್ ಪ್ಯಾರಡೈಸ್, ಅಂದ್ರೆ ಬ್ಯಾಟಿಂಗ್ ಮಾಡೋದಕ್ಕೆ ಸ್ವರ್ಗ. ಬಟ್ ಬೌಲಿಂಗ್ ಸ್ಮಾರ್ಟ್ ಆಗಿರ್ಬೇಕು. ಟಾಸ್ ಇಂಪಾರ್ಟೆಂಟ್ ಹೌದು, ಬಟ್ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಹೆಚ್ಚು ಪಂದ್ಯ ಗೆದ್ದಿದ್ದಾರೆ. ಅಂದ್ರೆ ಸ್ಕೋರ್ ಬೋರ್ಡ್ ಪ್ರೆಷರ್ ಇಲ್ಲಿ ಡೇಂಜರಸ್ ಆಗಬಹುದು. ಈಗ ಮುಖ್ಯ ಪ್ರಶ್ನೆ, RCB ವರ್ಸಸ್ GT ಕ್ವಾಲಿಫೈಯರ್ ಒನ್ ಮ್ಯಾಚ್ ನಲ್ಲಿ RCB ಪ್ಲೇಯಿಂಗ್ 11 ಹೇಗಿರ್ಬೇಕು? ನನ್ನ ಪ್ರಕಾರ ಈ ಪಿಚ್ ನಲ್ಲಿ ಇಬ್ರು ಸ್ಪಿನ್ನರ್ ಬೇಡ, ಒಬ್ಬ ಕೃಣಾಲ್ ಪಾಂಡ್ಯ ಸಾಕು. RCB ಗೆ ಎಕ್ಸ್ಟ್ರಾ ಫಾರಿನ್ ಪೇಸರ್ ಬೇಕು, ಅದಕ್ಕಾಗಿ ಜೇಕಬ್ ಡಫಿ ಅಥವಾ ರಿಚರ್ಡ್ ಗ್ಲೀಸನ್ ಬರಬೇಕು. ಮತ್ತೆ ಬಿಗ್ಗೆಸ್ಟ್ ಅಪ್ಡೇಟ್, ಫಿಲ್ ಸಾಲ್ಟ್ ಫಿಟ್ ಇದ್ರೆ ಗೇಮ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬೋದು. ಯಾಕೆ ಗೊತ್ತಾ, ಗುಜರಾತ್ ಟೈಟನ್ಸ್ ಪವರ್ ಪ್ಲೇ ಬೌಲಿಂಗ್ ಬೊಂಬಾಟ್ ಆಗಿದೆ ಗುರು. ಮೊಹಮ್ಮದ್ ಸಿರಾಜ್ ಪ್ಲಸ್ ಕಗಿಸೋರಿ ಬಾಡ ಇಬ್ರು ಪವರ್ ಪ್ಲೇ ನಲ್ಲಿ ಮ್ಯಾಚ್ ಫಿನಿಶ್ ಮಾಡೋದಕ್ಕೆ ನೋಡ್ತಾರೆ. ಇವರ ಸಿಂಪಲ್ ಸ್ಟ್ರಾಟಜಿ ಏನ್ ಗೊತ್ತಾ, ಡಾಟ್ ಬಾಲ್ಸ್ ಹಾಕೋದು, ಪ್ರೆಷರ್ ನ ಕ್ರಿಯೇಟ್ ಮಾಡೋದು ಮತ್ತು ವಿಕೆಟ್ಸ್ ನ ತೆಗೆಯೋದು. ಆದ್ರೆ ಫಿಲ್ ಸಾಲ್ಟ್ ತರ ಪ್ಲೇಯರ್ ಬ್ಯಾಕ್ ಫುಟ್ ನಲ್ಲಿ ಫಾಸ್ಟ್ ಬೌಲರ್ಸ್ ನ ಡಿಸ್ಟ್ರಾಯ್ ಮಾಡ್ತಾರೆ. ಶಾರ್ಟ್ ಬಾಲ್ ಹಾಕರೆ ಪುಲ್ ಹೊಡಿತಾನೆ, ಹಾರ್ಡ್ ಲೆಂತ್ ಹಾಕರೆ ಸ್ಮ್ಯಾಶ್ ಮಾಡ್ತಾನೆ. ಅದಕ್ಕೆ ನಾಳೆ ಫಿಲ್ ಸಾಲ್ಟ್ ಅವೈಲಬಿಲಿಟಿ ತುಂಬಾ ಹ್ಯೂಜ್ ಫ್ಯಾಕ್ಟರ್ ಆಗುತ್ತೆ. ಈಗ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ. ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಸ್ಥಿರತೆ, ಅಂದ್ರೆ ಕನ್ಸಿಸ್ಟೆನ್ಸಿ. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜಾಸ್ ಬಟ್ಲರ್ ಈ ಟಾಪ್ 3 ಬ್ಯಾಟ್ಸ್ಮನ್ ಆಲ್ಮೋಸ್ಟ್ 70% ರನ್ಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಹಿಡನ್ ವೀಕ್ನೆಸ್ ಕೂಡ ಇದೆ. ಇವರು ಕ್ಲಾಸಿಕಲ್ ಬ್ಯಾಟರ್ಸ್, ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ, ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ. ಅದೇ ಧರ್ಮಶಾಲಾ ಪಿಚ್ ಅಲ್ಟ್ರಾ ಅಗ್ರೆಸಿವ್ ಬ್ಯಾಟಿಂಗ್ ಕೇಳುತ್ತೆ. ಅಲ್ಲೇ RCB ಗೆ ಅಡ್ವಾಂಟೇಜ್ ಬರೋದು, ಯಾಕಂದ್ರೆ RCB ಮಿಡಲ್ ಆರ್ಡರ್ ಬ್ಯಾಟಿಂಗ್ ಡೇಂಜರಸ್ ಫಾರ್ಮ್ ನಲ್ಲಿ ಇದೆ. ರಜತ್ ಪಟ್ಟಿದಾರ್ 200 ಸ್ಟ್ರೈಕ್ ರೇಂಜ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಟಿಮ್ ಡೇವಿಡ್ ಅಬ್ಸಲ್ಯೂಟ್ ಫಿನಿಶರ್ ಮೋಡ್, ಜಿತೇಶ್ ಶರ್ಮಾ ಫಿಯರ್ಲೆಸ್ ಬ್ಯಾಟಿಂಗ್, ಮತ್ತೆ ಬಿಗ್ಗೆಸ್ಟ್ ಫ್ಯಾಕ್ಟರ್ ಕಿಂಗ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಈ ಸೀಸನ್ ಸ್ಟ್ರೈಕ್ ರೇಟ್ ಏನ್ ಗೊತ್ತಾ, 163. GT ಟಾಪ್ ಆರ್ಡರ್ಸ್ ಬ್ಯಾಟರ್ಸ್ ಗಿಂತ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಜಾಸ್ತಿ ಇದೆ. ಆದ್ರೆ ಇಲ್ಲಿ ಒಂದು ಇಮೋಷನಲ್ ಟ್ವಿಸ್ಟ್ ಕೂಡ ಇದೆ. ವಿರಾಟ್ ಕೊಹ್ಲಿ ಲೀಗ್ ಸ್ಟೇಜ್ ನಲ್ಲಿ ನಂಬರ್ಸ್ ಮಾನ್ಸ್ಟರ್ ಲೆವೆಲ್ ಅಲ್ಲಿ ಇದೆ, ಆದ್ರೆ ಪ್ಲೇ ಆಫ್ ನಲ್ಲಿ ನಂಬರ್ಸ್ ಇಂಪ್ರೂವ್ ಆಗ್ಲೇಬೇಕು. ಮೇ ಬಿ ಆ ದಿನ ನಾಳೆನೆ ಆಗ್ಬೋದು. ವಿಡಿಯೋ ಇನ್ನ ಮುಗಿಲ್ಲ, ಆದ್ರೆ ನಿಮ್ಗೊಂದು ಕ್ವಶನ್, ನಿಮ್ಮ ಪ್ರಕಾರ ನಾಳೆ ಪ್ರೆಷರ್ ಹ್ಯಾಂಡಲ್ ಮಾಡೋದು ಯಾರು? ವಿರಾಟ್ ಕೊಹ್ಲಿನ, ಶುಭ್ಮನ್ ಗಿಲ್ಲ, ಅಥವಾ ಬೇರೆ ಯಾರಾದ್ರು ಪ್ಲೇಯರ್ ಚೆನ್ನಾಗಿ ಅವ್ರ ಟೀಮ್ ನ ಮ್ಯಾಚ್ ಗೆಲ್ಲಿಸ್ತಾರ? ಕಮೆಂಟ್ಸ್ ನಲ್ಲಿ ಬರೀರಿ. ಮತ್ತೆ ಒಂದು ಇಂಪಾರ್ಟೆಂಟ್ ಟ್ಯಾಕ್ಟಿಕಲ್ ಬ್ಯಾಟಲ್ ಮಿಡಲ್ ಓವರ್ಸ್ ಅಲ್ಲಿ ಆಗುತ್ತೆ. GT ಬಳಿ ರಶೀದ್ ಖಾನ್ ಇದ್ದಾರೆ, ಮಿಡಲ್ ಓವರ್ಸ್ ನಲ್ಲಿ ವಿಕೆಟ್ಸ್ ತೆಗೆಯೋ ಮೆಷಿನ್ ಅವರು. ಆದ್ರೆ RCB ಸ್ಮಾರ್ಟ್ ಮೂವ್ ಏನ್ ಗೊತ್ತಾ, ಟೀಮ್ ಡೇವಿಡ್ ನ ಮೊದಲೇ ಬ್ಯಾಟಿಂಗ್ ಇಳಿಸಬೇಕು. ಬ್ಯಾಕ್ ಫುಟ್ ನ ಯೂಸ್ ಮಾಡ್ಕೊಂಡು ರಶೀದ್ ಖಾನ್ ಬೌಲಿಂಗ್ ನ ಫುಲ್ ಹೊಡೆದು 6 ಹೊಡಿಬಹುದು. ಅವಾಗ RCB ಗೆ ಸ್ವಲ್ಪ ಪ್ರೆಷರ್ ರೆಡ್ಯೂಸ್ ಆಗುತ್ತೆ. ಅದೇ ಸಮಯದಲ್ಲಿ RCB ಬೌಲರ್ಸ್ ಗೆ ಕೂಡ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಇದೆ ಗುರು. ನಾಳೆ ಭುವನೇಶ್ವರ್ ಕುಮಾರ್ ವರ್ಸಸ್ ಶುಭ್ಮನ್ ಗಿಲ್, ಈ ಮ್ಯಾಚ್ ಅಪ್ ಹಿಸ್ಟ್ರಿ ಆಲ್ರೆಡಿ ಭುವಿ ಪರ ಇದೆ. ಜಾಶ್ ಹೆಜಲ್ವುಡ್ ವರ್ಸಸ್ ಸಾಯಿ ಸುದರ್ಶನ್ ಕೂಡ ಸ್ಪೈಸಿ ಬ್ಯಾಟಲ್ ಆಗುತ್ತೆ. ಒಂದು ಬೇಗ ವಿಕೆಟ್ ಸಿಕ್ಕಿದ್ರೆ ಮ್ಯಾಚ್ ಮೊಮೆಂಟಮ್ ಕಂಪ್ಲೀಟ್ ಆಗಿ RCB ಕಡೆ ಫ್ಲಿಪ್ ಆಗ್ಬೋದು. ಇಲ್ಲಿ ಒಂದು ಕ್ರೇಜಿ ಸ್ಟಾಟ್ ಕೇಳಿ, 2011 ಇಂದ IPL ಪ್ಲೇ ಆಫ್ ಫಾರ್ಮೆಟ್ ಬಂದ್ಮೇಲೆ ಕ್ವಾಲಿಫೈರ್ ಒನ್ ಗೆದ್ದ ತಂಡ 12 ಬಾರಿ ಚಾಂಪಿಯನ್ ಆಗಿದ್ದಾರೆ. ಅಂದ್ರೆ ನಾಳೆ ಮ್ಯಾಚ್ ಯಾರು ಗೆಲ್ತಾರೋ ಅವರು ಡೈರೆಕ್ಟ್ ಆಗಿ ಫೈನಲ್ಸ್ ಗೆಲ್ಲೋ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಪ್ರೆಷರ್ ಇಮ್ಯಾಜಿನ್ ಮಾಡಿ ಗುರು ನಾಳೆ ಮ್ಯಾಚ್. ಈಗ ನಿಮ್ಗೊಂದು ಕ್ವಿಕ್ ರಿಮೈಂಡರ್, ಈ ತರ IPL ಟ್ಯಾಕ್ಟಿಕಲ್ ಬ್ರೇಕ್ ಡೌನ್ ಮ್ಯಾಚ್ ಅನಾಲಿಸಿಸ್ ಮತ್ತು ಕನ್ನಡ ಕ್ರಿಕೆಟ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ RCB ಗ್ಯಾಂಗ್ಗೆ ಈ ವಿಡಿಯೋನ ಶೇರ್ ಮಾಡಿ. ಫೈನಲಿ ಪ್ರೆಡಿಕ್ಷನ್ ಟೈಮ್. ನನ್ನ ಪ್ರಕಾರ ಈ ಪಂದ್ಯ ಪ್ಯೂರ್ ಬ್ಯಾಟಿಂಗ್ ಪವರ್ ನಲ್ಲಿ ಅಲ್ಲ, ನವ್ರನ್ನ ಯಾರು ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೋ ಅವರೇ ಗೆಲ್ಲೋದು. ಪವರ್ ಪ್ಲೇ ಅಲ್ಲಿ ಯಾರು ಸರ್ವೈವ್ ಮಾಡ್ತಾರೋ ಅವರೇ ಗೆಲ್ಲೋದು. ಮಿಡಲ್ ಓವರ್ಸ್ ಅಲ್ಲಿ ಯಾರು ಸ್ಮಾರ್ಟ್ ಆಗಿ ಆಡ್ತಾರೆ, ಫೀಲ್ಡಿಂಗ್ ಯಾರು ಚೆನ್ನಾಗಿ ಮಾಡ್ತಾರೆ, ಕ್ಯಾಚಸ್ ಯಾರು ಹಿಡಿತಾರೆ ಅವರೇ ಫೈನಲ್ ಹೋಗೋದು. RCB ಫ್ಯಾನ್ಸ್ ಡ್ರೀಮ್ ಫೈನಲಿ ರಿಯಾಲಿಟಿ ಆಗುತ್ತಾ, ಅಥವಾ GT ಮತ್ತೊಮ್ಮೆ ಡಾಮಿನೆನ್ಸ್ ತೋರಿಸ್ತಾರ? ನಾಳೆ ಧರ್ಮಶಾಲಾ ಆನ್ಸರ್ ಕೊಡುತ್ತೆ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಗುಡ್ ಕ್ರಿಕೆಟ್, ಕೀಪ್ ಬಿಲೀವಿಂಗ್. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಪ್ಲೇ ಆಫ್ಸ್ ನಲ್ಲಿ ಹಿಸ್ಟ್ರಿ ಬರೀತಾರೆ ಲೆಜೆಂಡ್ಸ್ ಮಾತ್ರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕ್ರಿಕೆಟ್. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.